ಕೀರ್ತನೆಗಳು 56ನೇ ಅಧ್ಯಾಯ 4ನೇ ವಾಕ್ಯ. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನು? ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮತ್ತೊಂದು ದಿನವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ಆತನಲ್ಲಿ ನಾವು ಹೆಚ್ಚಳ ಪಡೋಣ. ದೇವರಲ್ಲಿ ಹೆಚ್ಚಳ ಪಡಲಿಕ್ಕೆ ನಮಗಿರುವಂಥ ಒಂದೇ ಒಂದು ಭರವಸೆ ಎಂಬುದಾಗಿ ನೋಡುವುದಾದರೆ ಆತನ ಮಾತುಗಳು. ದೇವರ ಮಾತುಗಳು ನಮಗೆ ವಾಗ್ದಾನವಾಗಿಯೂ ಬಲವಾಗಿಯೂ ಕೊಡಲ್ಪಟ್ಟಿದೆ. ದೇವರ ವಾಗ್ದಾನಗಳು ನಮ್ಮನ್ನು ಆಶೀರ್ವದಿಸುವಂಥದ್ದು ಮಾತ್ರವಲ್ಲದೆ ನಮ್ಮ ಭರವಸೆಗೆ ಅದು ಎಂದೆಂದಿಗೂ ಸಹ ಆಧಾರವಾಗಿರುವಂಥದ್ದಾಗಿದೆ. ಆದುದರಿಂದ ಆತನ ವಾಗ್ದಾನದಲ್ಲಿ ನಾವು ಹೆಚ್ಚಳ ಪಡೋಣ. ದೇವರನ್ನು ನಂಬುವ. ನಮಗಿರುವಂಥ ಎಲ್ಲ ಭಯಗಳು ಸಹ ಮಾರ್ಪಡಿಸುವ ಆತನು ಕರ್ತನೇ ಆಗಿದ್ದಾರೆ. ಇಂದು ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಮತ್ತೊಂದು ಕಡೆ ಮರಣಕರವಾದಂಥ ರೋಗಗಳು, ಯುದ್ಧಗಳು, ಗಲಭೆಗಳು, ಘರ್ಷಣೆಗಳು, ಅಪಘಾತಗಳು ಮಾತ್ರವಲ್ಲದೆ ಯೇಸು ಕರ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವಂತಹ ದೇವಜನಗಳೇ ಹಿಂಸೆಯು ಸಾಮಾನ್ಯವಾಗಿ ಇದೆ. ಆದರೆ ನಮ್ಮ ಭರವಸೆಗೆ ಆಧಾರನಾಗಿರುವ ಆತನು ಎಂದಿಗೂ ಸಹ ನಮ್ಮನ್ನು ಕೈಬಿಡುವುದಿಲ್ಲ. ಆತನೆಂದಿಗೂ ಸಹ ಬದಲಾಗದೂ ಇಲ್ಲ. ಮನುಷ್ಯರು ನಮಗೆ ಯಾವ ಕೇಡನ್ನು ಮಾಡಿದರೂ ಸಹ ದೇವರನ್ನ ದಾಟಿ ಆ ಕೇಡು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವ? ಆದುದರಿಂದ ನಾವು ದೇವರನ್ನ ಆತುಕೊಳ್ಳುವ. ನಮ್ಮನ್ನು ಏನೇ ತಾಕಬೇಕಾದರೂ ಸಹ ದೇವರನ್ನ ದಾಟಿಯೇ ಬರಬೇಕು. ನಮ್ಮ ದೇವರನ್ನ ದಾಟಲಿಕ್ಕೆ ಯಾರಿಂದ ಸಾಧ್ಯ? ನಮಗೆ ವಿರುದ್ಧವಾಗಿ ಕಲ್ಪಿಸಿದಂಥ ಎಲ್ಲ ಆಯುಧಗಳು ಸಹ ನಿರಾಯುಧವಾಗಿ ಮಾರ್ಪಡಿಸಲಿಕ್ಕೆ ದೇವರು ಶಕ್ತರು. ಒಂದು ವೇಳೆ ನಮಗೆ ವಿರುದ್ಧವಾಗಿ ಮನುಷ್ಯರುಗಳು, ಆಯುಧಗಳು, ಕೆಲವೊಂದು ಸಂಗತಿಗಳು ಸಿದ್ಧವಾಗಿದ್ದರೂ ಸಹ ದೇವರು ಅದನ್ನು ಮಾರ್ಪಡಿಸಲಿಕ್ಕೂ ಶಕ್ತರಾಗಿ ಇದ್ದಾರೆ. ಯಾಕಂದರೆ ಆತನು ನಮ್ಮ ಪಕ್ಷವಾಗಿ ಇದ್ದಾರೆ. ನಾವು ಕರ್ತನಲ್ಲಿ ಹೆಚ್ಚಳ ಪಡುವ, ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡುವ. ದಿನ ದಿನವೂ ನಮ್ಮನ್ನು ಬಲಪಡಿಸುವಂಥದ್ದು ದೇವರ ವಾಕ್ಯಗಳೇ. ಆತನು ಎಂದಿಗೂ ಸಹ ನಮ್ಮನ್ನು ಕೈ ಬಿಡುವುದಿಲ್ಲ. ಕರ್ತನಲ್ಲಿ ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಿಮ್ಮ ವಾಗ್ದಾನಗಳ ಮೇಲೆ ನಾವು ಭರವಸೆ ಇಡುತ್ತೇವೆ ಅಪ್ಪ. ಮನುಷ್ಯರು ಮಾತ್ರವಲ್ಲದೆ ಅಂಧಕಾರದ ಶಕ್ತಿಗಳು ನಮಗೆ ವಿರುದ್ಧವಾಗಿ ಏನನ್ನೂ ಸಹ ಮಾಡಲಿಕ್ಕಾಗದೆ ಹಾಗೆ ನಮ್ಮ ಸುತ್ತಲೂ ನೀವು ಆವರಿಸಿಕೊಂಡು ನಡೆಸಿರಿ. ನಮ್ಮ ರಕ್ಷಕರಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.